ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಸ್ ಕೆಮಿಸ್ಟ್ರಿ. ಅಲ್ಲ, ಈ KEA ಟ್ವಿಟರ್ ಪೇಜ್ ಏನಿದೆ ಇದನ್ನ KEA ಅವರೇ ಹ್ಯಾಂಡಲ್ ಮಾಡ್ತಾ ಇದ್ದಾರಾ ಅಥವಾ ಇದು ಒರಿಜಿನಲ್ ಟ್ವಿಟರ್ ಆಫ್ KEA ಹೌದಾ ಅಥವಾ ಇದೇನು ಡೂಪ್ಲಿಕೇಟ್ KEA ಟ್ವಿಟರ್ ಏನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಸೊ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗ ಒಂದು 6 hours ಕೆಳಗಡೆ ಇವರು ಮಾಡಿರುವಂತ ಟ್ವೀಟ್ ಅನ್ನ ನೋಡಿ, ಗೌರ್ಮೆಂಟ್ ಕಾಲೇಜ್ ಗೌರ್ಮೆಂಟ್ ಸೀಟ್ ಕಾಂಟ್ ಪಾರ್ಟಿಸಿಪೇಟ್ ಇನ್ ಮಾಪಪ್ ರೌಂಡ್ ಅಂತ ಕೊಡ್ತಾ ಇದ್ದಾರೆ ಅಂತಂದ್ರೆ ಇವರಿಗೆ ಏನಾದ್ರೂ ತಲೆ ಕೆಟ್ಟಿದೆಯಾ ಅಂತ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸೊ ಬಹಳ ಬೇಜಾರಿನಿಂದ ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳು ಮತ್ತು ಪಾಲಕರೇ. ನೋಡಿ, ಇವರು ಹೇಳಿರುವಂತ ಟ್ವಿಟರ್ ಅಲ್ಲಿ ಹೇಳುವಂತಹ ಮಾತುಗಳಿಗೂ ಅಲ್ಲಿ ನೋಟಿಫಿಕೇಶನ್ ಅಲ್ಲಿ ಕೊಡುವಂತದ್ದಕ್ಕೂ ಸಂಬಂಧನೇ ಇಲ್ಲ. ಇದರದ್ದೇ ಆದ ಒಂದಷ್ಟು ರಿಪ್ಲೈಗಳು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ಒಬ್ಬನಿಗೆ ಹೇಳ್ತಾನೆ, ಸರ್ ಬಟ್ ಐ ವಾಸ್ ಏಬಲ್ ಟು ಡೌನ್ಲೋಡ್ ಚಲನ್ ಆಫ್ 1 lakh ಅಂಡ್ ಪೇಡ್ ದ ಮನಿ. ಅಂದ್ರೆ ನೋಡಿ, ಇಫ್ ಗೌರ್ಮೆಂಟ್ ಕಾಲೇಜ್ ವಿದ್ಯಾರ್ಥಿಗಳಿಗೆ ಮಾಪಪ್ ಅಲ್ಲಿ ಅಲೋ ಮಾಡೋದಕ್ಕೆ ಬರೋದಿಲ್ಲ, ಅಲೋ ಮಾಡಬಾರ್ದು ಅಂತ ಆಗಿದ್ರೆ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಯಾಕೆ ಬಿಡ್ತಾ ಇದ್ದೀರಿ ಹಾಗಾದ್ರೆ? ಅಂದ್ರೆ 1 ಲಕ್ಷ ರೂಪಾಯಿ ಹುಡುಗರು ಪೇ ಮಾಡುವಂಗ್ ಮಾಡ್ಲಿ, ಒಂದು 4 ತಿಂಗಳ ಆದ್ಮೇಲೆ ಅದನ್ನ ಕೊಟ್ಟು ಬಿಟ್ರಾಯ್ತು ಅಂತ ಹೇಳಿ. ಇಟ್ ಈಸ್ ದ ವೆರಿ ವೆರಿ ಅನ್ಪ್ರೊಫೆಷನಲ್ ಫ್ರಮ್ KE ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೊಬ್ರು ಹೇಳ್ತಾ ಇದ್ರು ನೋಡಿ, ಆ ರಿಕ್ವೆಸ್ಟ್ ಕರೆಕ್ಟ್ ಆದ ಒಂದು ಟ್ವೀಟರ್ ಇದು. ಐ ರಿಕ್ವೆಸ್ಟ್ KE ಕರ್ನಾಟಕ ಟೆಕ್ ಟೀಮ್ ಟು ಬಿ ಕೇರ್ಫುಲ್ ವೈಲ್ ರಿಪ್ಲೈಯಿಂಗ್ ದ ಟ್ವೀಟ್ಸ್ ಬಿಕಾಸ್ ಯುವರ್ ರಿಪ್ಲೈಸ್ ಡಸಂಟ್ ಸಿಂಕ್ರನೈಸ್ ವಿತ್ ದ ನೋಟಿಫಿಕೇಶನ್ ಯು ಅಪ್ಡೇಟೆಡ್ ಇನ್ ದ ವೆಬ್ಸೈಟ್. Why did you allow us to pay 1 lakh caution deposit and why not mentioned in the site ಅಂತ ಇದೆ. ಎಸ್, ಡೆಫಿನೆಟ್ಲಿ ಇಟ್ ಇಸ್ ಕರೆಕ್ಟ್. ಇಲ್ಲಿ ನೋಡಿ, ನಿಮಗೆ ಮೆನ್ಷನ್ ಇಲ್ಲಿ 14ನೇ ತಾರೀಕು ಕೊಟ್ಟಿರುವಂತಹ ಒಂದು ನೋಟಿಫಿಕೇಶನ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಸೊ ನಿಮಗೇನಾದ್ರೂ ಗೌರ್ಮೆಂಟ್ ಸಿಕ್ಕರೆ ಮಾಪಪ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಡಿ. ಆಲ್ರೆಡಿ ನೂರಾರು ಸಾವಿರಾರು ವಿದ್ಯಾರ್ಥಿಗಳು ಸೊ ಆಲ್ರೆಡಿ 1 ಲಕ್ಷ ರೂಪಾಯಿಯನ್ನ ಪೇ ಮಾಡಿಬಿಟ್ಟು ಆಪ್ಷನ್ ಎಂಟ್ರಿಯನ್ನು ಕೂಡ ಮಾಡಿದ್ದಾರೆ. ಮಜಾ ಅಂತಂದ್ರೆ, ಆಪ್ಷನ್ ಎಂಟ್ರಿಯನ್ನ ಮಾಡೋದಕ್ಕೆ ಬಿಟ್ಬಿಟ್ಟು ಈಗ ಟ್ವಿಟರ್ ನಲ್ಲಿ ಯು ಕಾಂಟ್ ಪಾರ್ಟಿಸಿಪೇಟ್ ಅಂತ ಹೇಳಿದ್ರೆ, ಅದು ಯಾವುದೋ ಒಂದು ಟ್ವಿಟರಿಗೆ ರಿಪ್ಲೈ ಮಾಡ್ತಾ ಇದನ್ನ ಹೇಳಿರಬಹುದು ಅಂತ ನನಗೆ ಅನಿಸ್ತದೆ. ಬಟ್ ದಿಸ್ ಇಸ್ ನಾಟ್ ದ ವೇ. ಒಂದೋ ಈ KEA ಟ್ವಿಟರ್ ಪೇಜ್ ಫೇಕ್ ಆಗಿರ್ಬೇಕು, ಇಲ್ಲ ಅಂತಂದ್ರೆ ಈ ಟ್ವಿಟರ್ ನಲ್ಲಿ ಯಾರು ರಿಪ್ಲೈ ಮಾಡ್ತಾ ಇದ್ದಾರೆ ಅವರಿಗೆ ಇದರ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲದೆ ಇರಬೇಕು. ಬಟ್ ಅದು ಏನಾದ್ರೂ ಆಗ್ಲಿ, KEA ದಟ್ ಈಸ್ ಅಂಡರ್ ಕಿ ಬಾತ್ ಆಫ್ KEA. ಬಟ್ ನಾನಿಲ್ಲಿ ಹೇಳ್ತಾ ಇರೋದು, ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಈ ಅನುಮಾನದ ಬೀಜವನ್ನ ಯಾಕೆ ಬಿತ್ತಾ ಇದ್ದೀರಿ ಅಂದ್ರೆ, ಈಗ ಆಲ್ರೆಡಿ ಪೇ ಮಾಡಿರುವಂತ 1 ಲಕ್ಷ ರೂಪಾಯಿಯಿಂದ ಸೊ 1 ಲಕ್ಷ ರೂಪಾಯಿ ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ಲಾಸ್ ಅಲ್ವಾ? ನೀವು ವಾಪಸ್ ಕೊಡ್ತೀರಿ, ಹೌದು, ಬಟ್ ಅದನ್ನ ಮೊದಲೇ ಹೇಳ್ಬೇಕಲ್ವಾ? ಅಥವಾ ಇಲ್ಲಿ ಹೇಳಿರೋದು ಸುಮ್ಮನೆ ಏನೋ ಬಾಯಿಗೆ ಬಂದಂಗೆ ಹೇಳಿದ್ದಾರೆ, ಇದು ರಾಂಗ್ ಆಗಿದೆ ಇಷ್ಟೇ, ಹೌದಾ? ನೋಡಿ, ಆಲ್ರೆಡಿ ವೆರಿ ಮಚ್ ಅನ್ಪ್ರೊಫೆಷನಲ್ ಟ್ವೀಟ್ ಬೈ KEA, ನಥಿಂಗ್ ಮಚ್ ಗಿವನ್ ಇನ್ ದ ಸೇಮ್ ಬ್ರೋಷರ್ ಅಂತ ಇದೆ. ಸೊ ಇವ್ರು ಹೇಳ್ತಾ ಇರೋದು ಕೂಡ ಕರೆಕ್ಟೇ, right? Then why did you allow to download challan and why did you tell that whoever got seat can also participate in mop-up? ಹೌದಾ? ಸೊ ಹಾಗಾದ್ರೆ ಯಾಕೆ ಹೇಳಿದ್ರಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿ? ದಿಸ್ ಇಸ್ ವೆರಿ ಅನ್ಪ್ರೊಫೆಷನಲ್ ಅಂಡ್ ಇರ್ರೆಸ್ಪಾನ್ಸಿಬಲ್ ಇನ್ಸ್ಟ್ರಕ್ಷನ್ಸ್ ಫ್ರಮ್ KEA. ಯು ಡೋಂಟ್ ಮೆನ್ಷನ್ ಕ್ಲಿಯರ್ಲಿ ಎವ್ರಿ ಇನ್ಫಾರ್ಮೇಶನ್ ಇನ್ PDF. ನನಗನ್ಸೋ ಪ್ರಕಾರ ನಿಮಗೆ ಕನ್ಕ್ಲೂಷನ್ ಇಷ್ಟ ಈ ಒಂದು ವಿಡಿಯೋದು. ಇಲ್ಲಿ ಕೊಟ್ಟಿರುವಂತಹ ಟ್ವೀಟ್ ಅನ್ನು ನೋಡಿಬಿಟ್ಟು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾರಾದ್ರೂ ಇನ್ನೂವರೆಗೂ ಕೂಡ ನೀವು 1 ಲಕ್ಷ ರೂಪಾಯಿಯನ್ನ ಪೇ ಮಾಡಿಲ್ಲ, ಮಾಪಪ್ ಅಲ್ಲಿ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂದ್ರೆ ಮುಂದೆ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೋದ್ರೂ ಕೂಡ ನಿಮಗೇನು ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಎಲ್ಲರಿಗೂ ಆಗೋದು ನಿಮಗಾಗಿರ್ತದೆ ಅಷ್ಟೇ. ಆಲ್ರೆಡಿ 1 ಲಕ್ಷ ರೂಪಾಯಿಯನ್ನ ಪೇ ಮಾಡಿದವರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಇದು KE ಅವರ ಮಿಸ್ ಹ್ಯಾಂಡ್ಲಿಂಗ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಏನೋ ಮಿಸ್ಟೇಕ್ ಆಗಿದೆ, ಟ್ವೀಟ್ ಅನ್ನ ರಿಪ್ಲೈ ಮಾಡಬೇಕಾದ್ರೆ ಏನೋ ತಪ್ಪನ್ನ ಮಾಡಿದಾರ ಅವರು. ಸೊ ಈ ಒಂದು ಕ್ಲಾರಿಫಿಕೇಶನ್ KE ಅವರು ಕೊಡ್ತಾರಾ ಇಲ್ಲೋ ಗೊತ್ತಿಲ್ಲ, ಯಾಕಂದ್ರೆ ಇವತ್ತು 6 hours ಕೆಳಗಡೆ ಬಂದಿರುವಂತದ್ದು ಗೌರ್ಮೆಂಟ್ ಕಾಲೇಜ್ ಗೌರ್ಮೆಂಟ್ ಸೀಟ್ ಕಾಂಟ್ ಪಾರ್ಟಿಸಿಪೇಟ್ ಇನ್ ಮಾಪಪ್ ಅಂತೇಳಿ. ಸೊ ನೋಡೋಣಂತೆ ಇದ್ರ ಬಗ್ಗೆ ಯಾವ ರೀತಿ ಕ್ಲಾರಿಫಿಕೇಶನ್ ಇವರು ಕೊಡ್ತಾರೆ ಅಂತೇಳಿ. ಬಟ್ ಯಾರ್ಯಾರು ಈಗ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀರಿ, ನೀವು ಹಿಂದೆ ಸರಿಯೋದಕ್ಕೆ ಹೋಗಬೇಡಿ. ಸೊ ಯಾಕಂದ್ರೆ ಎಲ್ಲೂ ನಮಗೆ KE ಅವರ ಕಡೆಯಿಂದ KE ವೆಬ್ಸೈಟ್ ನಲ್ಲಿ ಕ್ಲಾರಿಫಿಕೇಶನ್ ಇಲ್ಲ, ಸೊ ಪಾರ್ಟಿಸಿಪೇಟ್ ಮಾಡಬಾರ್ದು ಅಂತೇಳಿ. ಅದಕ್ಕೆ ಗೋ ಅಹೆಡ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ಈ KEA ಟ್ವಿಟರ್ ಪೇಜ್ ಅನ್ನ ಯಾರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ, ಟೆಕ್ ಟೀಮ್ ಇರಬಹುದು ಅಥವಾ ಯಾವುದೇ ಪರ್ಸನ್ ಇರಬಹುದು, ದಯವಿಟ್ಟು ಒಂದು ಮೆಸೇಜ್ ಅನ್ನು ಮಾಡೋದಕ್ಕಿಂತ ಮುಂಚೆ ಒಂದು ಪಾಯಿಂಟ್ ಅನ್ನು ಅರ್ಥ ಮಾಡ್ಕೊಳ್ಳಿ. ಲಕ್ಷಾಂತರ ವಿದ್ಯಾರ್ಥಿಗಳು ಈ ಒಂದು KEA ಟ್ವಿಟರ್ ಪೇಜ್ ಆಗಿರ್ಬೋದು ಮತ್ತೆ ನೋಟಿಫಿಕೇಶನ್ ಇನ್ KE ಆಗಿರ್ಬೋದು ವೇಟ್ ಮಾಡ್ತಾ ಇರ್ತಾರೆ. ನೀವು ಯಾವುದು ಹಿಂದೆ ಮುಂದೆ ನೋಡ್ತೇನೆ ಯಾವುದೋ ಒಂದು ಸ್ಟೇಟ್ಮೆಂಟ್ ಅನ್ನ ಈ ರೀತಿ ಪ್ರೊಡ್ಯೂಸ್ ಮಾಡಿದರೆ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಯಾವ ರೀತಿ ಅನುಮಾನಗಳು ಕಾಡ್ತದೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. Thank you. Have a nice day.